ದೌಡ್ ಬಾರ್ಲಿ. ಯಪ್ಪ ಹೊರಗೊಂಡ್ರಿ? ದೌಡ್ ಬಾರ್ಲಿ, ಎಷ್ಟೊತ್ತು ಮಾಡ್ತಿ? ಯಪ್ಪ ಮಾರ್ಕೆಟ್ ಕೊಂಡ್ರಿ? ಹ್ಞೂನಪ್ಪ ಪ್ಯಾಟಿಗೆ ಹೊಂಟಿವಿ. ಯವ್ವ ಏನು ಪ್ಯಾಟಿಗೆ ಇದ್ಕಿದ್ದಂಗೆ ಎದಕ್ಕೆ ಬಿ ಈಗ? ಹೌದು, ನೀನು ರಾತ್ರಿ ಏನೋ ಮಾತಾಡಕತ್ತಿದ್ರಲ್ಲ, ಏನದು? ಏನು ಕೊಡ್ತೀವಿ ಕಸ್ತೂರಿಗೆ? ತಡಿ ತಂದೆ. ಯಪ್ಪ ಏನು ಅವು ಇಷ್ಟು ಖುಷಿಯಾಗ್ಯಾಳ? ಪ್ಯಾಟಿಗೆ ಹೊಂಟ್ರಲ್ಲ, ಎದಕ್ಕಂದ್ರೆ ನನ್ನ ಮೊಮ್ಮಗ ಬಂಗಾರದ ಉಂಗ್ರ ಬೆಳ್ಳಿ ಉಂಗ್ರ ಏನ ತರಾಕ್ ಹೊಂಟೇವಿ. ಹೌದಾ? ಹೌದು, ಮತ್ತೆ ನಾಳೆ ಹೋಗ್ಬೇಕಲ್ಲ ಹೆಸರಿಡಾಕ. ಈಗ ಸಂಕ್ಷಿಪ್ತ ಅವ್ರ ಮನ್ಯಾಗ ಅಲ್ಲೇ ತೊಟ್ಲ ಕಾರ್ಯ ಮಾಡಿ ಹೆಸರಿಟ್ಟು ಬರುದು. ಇಲ್ಲಿ ಬರ್ಲಿ ಜೋರಾಗಿ ಧಾಮ್ ಧೂಮ್ ಅಂತ ನಾಮಕರಣ ಮಾಡ್ಬೇಕು, ಎಲ್ಲ ಮಂದಿ ಕರೆದು ಊಟಕ್ಕೆ ಹಾಕಿ. ಹೌದಾ? ಅದಕ್ಕೆ ಹೊಂಟ್ರಿನ ಪ್ಯಾಟಿಗೆ? ಅಲ್ಪ ಬಂಗಾರದ ಉಂಗ್ರ ಬೆಳ್ಳಿ ಉಂಗ್ರ ಯಾಕೆ ತರ್ಬೇಕು? ಬಂಗಾರದ ಉಂಗ್ರ ಬೆಳ್ಳಿ ಉಂಗ್ರ ಎರಡೂ ತರ್ಬೇಕು, ನಿಂಗ ಕಟ್ಟಿಸ್ಬೇಕು. ನನ್ನ ಮೊಮ್ಮಗ ಚಲೋ ತೊಟ್ಲಾವ ಐತೀನಿ, ನಮ್ಮ ಕಡೆ ಕೊಡೋ ಪದ್ಧತಿ ಐತಿ. ಹೌದನ? ಒಬ್ಬೊಬ್ರ ಮನ್ಯಾಗ ಕೊಡೋ ಪದ್ಧತಿ ಇರಂಗಿಲ್ಲ ಅಲ್ಪ. ಒಬ್ಬೊಬ್ರ ಮನ್ಯಾಗ ಕೊಡೋ ಪದ್ಧತಿ ಇರಂಗಿಲ್ಲ, ನಮ್ಮ ಮನ್ಯಾಗ ಐತಿ, ನಾ ತರ್ಬೋದು, ನಡಿ ಐತಿ. ಚಿನ್ನದ ನಡಪಟ್ಟಿ ಹೊನ್ನಿನ ನಡಪಟ್ಟಿ, ಚಿನ್ನ ಹೊನ್ನಿನ ನಡಪಟ್ಟಿ, ಚಿನ್ನ ಹೊನ್ನಿನ ನಡಪಟ್ಟಿ ಕೊಡತೇನ ನನ್ನ ಮೊಮ್ಮಗನ ಹಡದಾಕಿಗೆ, ನನ್ನ ಮೊಮ್ಮಗನ ಹಡದಾಕಿಗೆ. ಏನ್ ಬಿ ಇದು? ಬಂಗಾರದ ಇದು ನಂದಲ್ಲ, ನಮ್ಮ ಅತ್ತಿ ಕಾಲ್ದಂದ. ನಮ್ಮ ಅತ್ತಿಗೆ ಅವ್ರತ್ತಿ ಕೊಟ್ಟಿದ್ದ ಹಳೆ ತೂಕದ ಬಂಗಾರ ಇದು. ಏನ ಗೊತ್ತೈತಿ? ಈ ಬಂಗಾರದ ನಡಪಟ್ಟಿನ ತಳಾಂತರದಿಂದ ಗಂಡ ಮೊಮ್ಮಗನ ಹಡದ ಸೊಸಿಗೆ ಕೊಟ್ಕೊಂತ ಬಂದಾರ. ಇದು ಹೇಳ್ಬೇಕಂದ್ರೆ ನಿಮ್ಮ ಅಪ್ಪ ಎರಡನೇದವ್ರ ಒಂದೇ ಮಗನ ಹೆಂಡತಿಗೆ ಕೊಡ್ಬೇಕಿತ್ತು, ಆಕಿಗೆ ಹೆಣ್ಣಾದ್ವಲ್ಲ ಎರಡು. ಹಂಗಾಗಿ ಮತ್ತೆ ನಮ್ಮ ವಂಶ ಕುಳಿಬೇಕಂದ್ರೆ ನನಗೆ ಕೊಟ್ಟರದನ್ನ. ಈಗ ನನ್ನ ಸಸಿಗೆ ಗಂಡಾಗೈತಿ, ಅದಕ್ಕೆ ನಾ ಇದನ್ನ ನನ್ನ ಸಸಿ ಕೊಡ್ತೇನೆ. ಅಲ್ಬೇ ಇಷ್ಟು ಚಲೋ ನಡಪಟ್ಟಿ ಯಾವ ಒಂದಿನಾನು ನನಗ ಕೊಟ್ಟಿಲ್ಲ ಅಲ್ಬೇ ಹಾಕೊಳಕ. ಕೊಟ್ಟಿದ್ನಲ್ಲ, ಹಾಕೊಂಡಿದ್ದೆ. ಅವಾಗೆಲ್ಲ ಹಾಕೋತಿದ್ದಿಲ್ಲನ, ಏನಾರ ಕಾರ್ಯ ಇದ್ರೆ ಮನ್ಯಾಗ ಏನಾರ ಇದ್ರೆ ಹಾಕೋತಿದ್ದಲ್ಲವ. ಅವ ಇದನ್ನ ನನಗ ಕೊಡದೆ, ಆಕಿಗೆ ಯಾಕೆ ಕೊಡ್ತಿ? ಇದು ಬರೀ ಖಾಲಿ ಎಲ್ಲ ಬಂಗಾರಗತಿ ಅಲ್ಲವಾ, ಇದು ವಂಶದಿಂದ ತಳಾಂತರದಿಂದ ಬಂದಿರೋದು. ಇದಾತು, ಆ ಕಾಚಿನ ಸರ ನೋಡಿದಿಲ್ಲ ಅದಾತು, ಇವು ನಮ್ಮ ವಂಶದವ್ರಿಗೆ ಇವು ಗೊತ್ತೈತಿನ. ಇದಾತು, ಇನ್ನೊಂದೈತಿ ನಡ್ದಾಗ ಹಾಕೊಳ್ಳೋದು ನಡಪಂಕ ಗೆಜ್ಜಿ, ತೋರಿಸ್ತೇನೆ ಬೇಕಾರೆ ಅದನ್ನು. ಅದು ಅಷ್ಟೇ, ಈ ಮನಿ ಸೊಸಿ ಕೊಡ್ಬೇಕದನ್ನ ನಾನು, ಗೊತ್ತೈತೇನೆ. ಅದೇನ ಅಂತಾರಲ್ಲ, ತಿಪ್ಪೆ ಹೋಗಿ ಉಪ್ಪರಿಗೆ ಆತು, ಉಪ್ಪರಿಗೆ ಹೋಗಿ ತಿಪ್ಪೆ ಆತ ಅಂತೇಳಿ, ಹಂಗಾತ್ ನನ್ನ ಗಾದಿ ಮಾತು. ನಾನು ಇಷ್ಟು ದೊಡ್ಡ ಮಂತೆ ಅಂದಾಗ ಹುಟ್ಟಿ ಇಷ್ಟು ಚಲೋ ಇದ್ದಕ್ಕಿನ್ನ ಆ ಮನಿಗೆ ಕೊಟ್ಟು ನನ್ನ ತಿಪ್ಪಿಗೆ ಕಳ್ಸಿದ್ರಿ. ಆ ತಿಪ್ಪೆ ಆಗಿದ್ದಕ್ಕಿಂತ ತೊಗೊಂಬಂದು ಉಪ್ಪರಿಗೆ ಹಾಕಿ ಕುಂದ್ರಿಸಿರಿ. ಏಯ್ ಹಂಗ ಬಾಯಿಗೆ ಬಂದಂಗ ಮಾತಾಡ್ಬೇಡ. ಆಕಿ ನಿಮ್ಮ ಮಾತಿಗೆ ಅನ್ನೋದ ಮರಿಬೇಡ, ಸ್ವಲ್ಪರ ಕಿಮ್ಮತ್ ಇಟ್ಕೊಂಡು ಮಾತಾಡೋದು ಕಲಿ. ಇನ್ನು ಈ ಮನಿ ಸೊಸಿ ಅದಾಳಕಿ ಏನ? ಹೌದವಾ, ನಾನು ಏಸ್ದಿಂದಕ್ಕೆ ಮಗಳ. ಈಗ ಇವತ್ತಿರ್ತಾನೆ ನಾ ಸಾಯ್ತೀನಿ. ಆಮೇಲೆ ತವ್ರ ಮನಿ ಸಂಬಂಧ ಉಳಿಬೇಕಂದ್ರೆ ನೀನು ಅಕ್ಕಿ ಕುಟ್ಟ ಚಂದಾಗಿರ್ಬೇಕು. ಅವಾಗ ನಿನಗೆ ಬಂದಾಗ ಬಾ ಅಂತಾಳ, ಒಂದು ವಾಟೆ ನೀರಾರ ಕೊಡ್ತಾಳ. ನೀನು ಶಡ್ರ ಮಾಡಿ ಕಡ್ರ ಕಲ್ಲವ್ ನಂಗೆ ಮಾಡಕತ್ತಿ ಅಂದ್ರೆ ಆಕಿನೂ ಏನು ಮಾಡ್ತಾಳ? ನಡಿ ಹಂಗಾರೆ 3 ದಾರಿ ಮನ್ಸೂರಿ ಕೈ ಬಿಡ್ತಾಳ. ಅವಾಗ ಏನು ಮಾಡ್ತಿ? ಹೌದು ಮಗಳ, ತಲೆ ಕೆಡಿಸ್ಕೊಬೇಡವ. ನಿನಗೆ ಬಂಗಾರ ಏನು ಕಡಿಮೆ ಮಾಡ್ಯವ? ಜಗ್ಗ ಬಂಗಾರ ಕೊಟ್ಟಿವಿ. ಚಪ್ಲಾರ ಅಂತ, ಅದೇನಪ್ಪ ಅದಕ್ಕದ ಸರ ಅಂತ, ಅದೇನ ಮತ್ತು ಅಂಥದ ಕಾಸಿನ ಸರ ಬೇಕಂತ ಮಾಡಿಸ್ಕೊಂಡು ಹೋಗಿಯಲ್ಲ. ನಾ ಏನಾರ ಒಲ್ಲೆ ಅಂದೇನ? ನನ್ನ ಮಗಳು ಹಾಕ್ಕೊಲಿ ಅಂತ ಮಾಡಿಸ್ಕೊಟ್ಟೇನಿಲ್ಲ. ಅಷ್ಟು ಅತಿ ಆಸೆ ಚಲೋ ಅಲ್ಲ. ಏನು ಹಂಗ ಮಾಡ್ಬೇಡವಾ ಗಂಗವ್ವ, ಹಂಗೆ ಮಾಡ್ಬೇಡವಾ. ಅತಿ ಆಸೆ ಚಲೋ ಅಲ್ಲ, ಇದು ಆಕಿಗೆ ಸೇರ್ಬೇಕಾದ್ದು. ತಗೋ ಹಿಡಿ, ತೆಗೆದಿಡು. ನಾ ಯಾಕೆ ತೆಗ್ದಿಡ್ಲಿ? ಇಟ್ಕೋಗಿ ನೀನೆ, ಮತ್ತೆ ಆಮೇಲೆ ಇದೆಲ್ಲಾರು ಹೋತ ನನ್ನ ಮೇಲೆ ಬರ್ಬೇಕನ? ಯಾಕ ಹಿಂದ್ಕೊಮ್ಮೆ ಕದ್ದಿದ್ದೆಲ್ಲ ನೆನಪಿಲ್ಲನ? ನೋಡವ ಅವ್ನು ಹೆಂಗಂತಾನ, ಅಣ್ಣನ ನಾ ಕದ್ದಿದ್ನಂತ. ಒಂದೇನೋ ಇಷ್ಟಪಟ್ಟು ನಮ್ಮವ್ ನಾ ತಗೊಂಡ್ರೆ ಅದೇನು ಕಳ್ತಾನಕತಿ? ಆಗ್ಲಿ ಅದಕ್ಕೆ ಈಗ ಜಗಳ ಮಾಡಬೇಡ್ರಿ. ಒಯ್ ಇದನ್ನೊಳಗೆ ಅಪ್ಪೆ, ನಾವು ನಾಳೆ ಅಲ್ಲಿ ಇದಕ್ಕೆ ಹೋಗ್ಬೇಕಲ್ಲ, ಮತ್ತೆ ಅದಕ್ಕೆ ಪ್ಯಾಟಿಗೆ ಹೋಗ್ಬರ್ತೀವಿ. ಒಂದು ಹುಡುಗೊಂದು ಬಂಗಾರದ ಉಂಗ್ರ, ಒಂದು ಬೆಳ್ಳಿ ಉಂಗ್ರ, ಹಂಗೆ ತೊಟ್ಲ ತೊಗೊಂಬರ್ತೀವಿ. ತೊಟ್ಲ ಆಮೇಲೆ ಇದು ಅವರು ಮಾಡ್ಸ್ಯಾರಂತಾನೆ ಇಲ್ಲಂತ ಕೇಳ್ಬೇಕಿಲ್ಲ ನೀನು? ಮನೆ ಹೋಗಿದ್ದೆಲ್ಲ ಆ ಹುಡುಗ ಪೆಂಡ್ರಿಕಾಯಿ ಗೆಜ್ಜಿ, ಮಾವಿನ ಗೆಜ್ಜಿ ಅವೆಲ್ಲ. ಅದು ಯವ್ವ ನಾ ಕೇಳಲಿಲ್ವೇ, ಅದು ಏನು ಮಾಡ್ಯಾರನ? ಹೇಳಿದ್ದೆ ನಾನು. ನೋಡು, ಮದುವೆಯಾಗೂ ನಾವು ಏನು ಇಸ್ಕೊಂಡಿಲ್ಲ, ಕುಬಸ್ತಾಗೂ ಬೇಡ ಅಂದೇವಿ, ಎಲ್ಲದಕ್ಕೂ ಬಿಟ್ಕೊಂತಾನ ಬಂದೇವಿ. ತೀರ ಮೊಮ್ಮಗ್ಗರ ಅವ್ರು ಏನು ಹಾಕ್ತಾರ ಪ್ರೀತಿಲೇ ಕೇಳ್ಬೇಕಿತ್ತಪ್ಪ. ಒಂದು ಫೋನ್ ಹಚ್ಚ ಆಮೇಲೆ. ಸರಿ, ನಾವು ಹೋಗ್ಬರ್ತೇವೆ ತಗೋ. ಮನೆ ಕಡೆ ಜೋಕ್ಲೆ ಹಂಗ ಗೋಧಿ ಮೂಟೆ ಅದಾವಲ್ಲ, ಅವು ಗೋಧಿ ಚೀಲೋಸು ಅವನ್ನೆಲ್ಲ ಈ ಹಸಿರು ಲಾರಿಗೆ ಏರ್ಸು. ಅದು ಇದಕ್ಕೆ ಹೋಗತ್ ನೋಡೋದು, ಯಾವ್ದಪ್ಪ ಅದು, ಇದಕ್ಕೆ ಹುಬ್ಬಳ್ಳಿಗೆ ಹೊಂಟತ್ತದ. ಅದು ಬೆಳಗಾವಿಗೆ ಹೋಗುದು, ಇದು ಜೋಳ ಚೀಲದ ಗಾಡಿ. ಅದನ್ನ ಕರೆಕ್ಟಾಗಿ ಚೀಲ ಎಷ್ಟು ಅದಾವ ಎಣಸ್ಕೋ, ತುಕ ನೋಡ್ಕೋ, ಅಡ್ವಾನ್ಸ್ ಏಟೈತಿ ಕೊಡು. ಅದು ಪೂರ ಅಲ್ಲಿ ಇಳಿಸಿಂದ ಅವ್ರು ಬಂದು ರೊಕ್ಕ ಕೊಡ್ತಾರೆ ವಾಪಸ್. ಏನು ನೀನ ಹೋಗಿ ಏನು ಗಾಡ್ಯಾಗ? ಗಾಡ್ಯಾಗ ಆಯ್ತು ಬೇ ಯಪ್ಪ, ಸುಮ್ಮನೆ ಗಾಡ್ಯಾಗ ನಾನು ಹೋಗಿ ಬಂದ್ಬಿಡ್ತೇನೆ ತಗೋ. ಹಂಗೆ ಮಾಡಂಗಾರ ಹುಷಾರು ನೋಡಿ. ಏನು ಖುಷಿ ಎಲ್ಲ ಹೆಂಡತಿಗೆ ಕೊಡ್ತಾರಂತೇಳಿ. ಖುಷಿ? ಮತ್ತೆ ಖುಷಿ ಯಾಕೆ ಆಗಂಗಿಲ್ಲನ? ಹೆಂಡತಿಗೆ ಕೊಡ್ತಾರಂದ್ರೆ ಮತ್ತೆ ಯಾರಿಗೆ ಕೊಡ್ಬೇಕು? ಮಾಡೋದು ಏನೇನು ಮಾಡ್ತಿ ಮಾಡು, ತೆಗೆದಿಡ್ತೇನೆ ಇದ್ನ. ಯಪ್ಪ ದೇವ್ರೇ, ಇಷ್ಟು ಚಲೋ ಸೊಂಟದ ಪಟ್ಟಿ. ಯವ್ವ ಹೊಸಾದಿದ್ದಂಗೆ ಐತೆ. ತೊಳ್ಸಾಳ್ಕಂತತ್ ನಮ್ಮವ್ವ. ಇಷ್ಟು ತುಟ್ಟಿ ಬಂಗಾರದ್ದು. ಈಗಿಂದೇನು ಬಂಗಾರ ರೇಟ್ ಕಡಿಮೆ ಐತನ? ಇವೇನು ಹಳ್ಳು ವಜ್ರದ್ದು ಅದಾವ ಏನಪ್ಪ, ಯಾರಿಗೆ ಗೊತ್ತು?
ಇಂಥ ಚಲೋದು ನಡ್ಪಟ್ಟಿ ನನಗೆ ಕೊಡೋದು ಬಿಟ್ಟು ನಮ್ಮವ್ವ ಸೊಸಿ ಕೊಡ್ತಾಳಂತ. ಆದರೂ ಏನನ್ರಿ ಸೊಸಿ ಮೇಲೆ ಇರೋಷ್ಟು ಪ್ರೀತಿ ನಮ್ಮವ್ಗ ನನ್ನ ಮೇಲಿಲ್ಲ. ಎಷ್ಟು ಚಂದ ಐತಿ, ಒಂದ್ಸಲಾರ ಹಾಕೋಬೇಕು ಅನ್ಸಾಗತೈತಿ. ಹಾಕ್ಕೊಂಡೇನು ಉಪಯೋಗ, ಎಲ್ಲ ಹಾಕಿ ಒಯ್ದು ಕೊಡಾಕತ್ತಾರಲ್ಲ ನಾಳೆ. ಏಯ್ ಅಣ್ಣ ಬಂಗಾರ ನೀನು, ಅವನು ನಮ್ಮಪ್ಪ ನೀನು. ದೊಡ್ಡ ಏನ ಅಂತಾನ ಬಾಬಾ ಅಂತೇಳಿ. ಆಯ್ತು. ನಾ ಏನು ತಿಂದೇನವ, ಬಿಸಿ ಗಂಜಿ ಮಾಡಿದ್ನಲ್ಲ. ಹ್ಞೂ ಬೇ ಯವ್ವ, ಅಂದಂಗೆ ನಾಳೆ ಬರ್ತಾರ ಅಷ್ಟು. ಹ್ಞೂ ನಾಳೆ ಬರ್ತಾರ. ಯವ್ವ ಮತ್ತೆ ತೊಟ್ಲನ್ನ ತಂದಿಲ್ಲಲ್ಲ ನೀನು, ಹುಡುಗನ ತೊಟ್ಲಕ್ಕೆ ಹಾಕ್ಬೇಕು. ಏನು ಮಂದಿ ಮನೆ ತೊಟ್ಲಕ್ಕೆ ಐತಿಯಾ? ಏ ಇಲ್ಲ, ನಿಮ್ಮ ಅತ್ತಿ ಮನೆ ಬಂದಾಗ ಅಂದಿದ್ಲ ಅವ್ರ ಕಡೆ ಏನೋ ತೊಟ್ಲ ತರೋ ನಡಿ ಐತೆ ಅಂತ, ತರ್ಬೋದಂತ, ಹಂಗೇನಿಲ್ಲ ಅಂತ. ಹಾಗಾಗಿ ತೊಟ್ಲ ಅವರ ತೊಗೊಂಬರ್ತಾರಂತ. ಹೌದನ? ಆಯ್ತು ಬಿಡ. ಏ ಶಾಂತವ, ನಾವು ನಾಡ್ದ ಹೋಗ್ಬೇಕು. ಅವ್ರ ನನ್ನ ಮೊಮ್ಮಗ್ಗ ಮರಿ ಮೊಮ್ಮಗ್ಗ ನಿಮ್ಮ ಅಣ್ಣ ಏನು ಹಾಕಾಕತ್ತಾನ? ಯಾಕ್ರಿ ಎತ್ತಿಯಾರ? ಯಾಕಂತ ಕೇತಿಯಲ್ಲ ಮುಂಗ್ಲಿ ಮಕ್ಕದಕ್ಕೆ. ಮತ್ತು ಆ ಹುಡುಗ ಬಂಗಾರ ಕೈಕಟ್ಟು ಹಾಕನ್ನ ಗುಂಡ, ಏನ ಬಂಗಾರದು ಕೈಕಟ್ಟು ಗುಂಡು ಹಾಕನ್ನ. ಈ ಕಡೆ ಒಂದು 8 ಬರ್ತಾವ, ಆ ಕಡೆ ಒಂದು 8 ಬರ್ತಾವ ನೋಡು. ಕೈಕಟ್ಟು ಗುಂಡು, ಬೆಳ್ಳಿ ಉಡ್ದಾರ, ಏನ ಪೆಂಡ್ರಿ ಗೆಜ್ಜಿ, ಮಾಯನ್ಕಾಯಿ ಗೆಜ್ಜಿ ಎಲ್ಲ ಹಾಕ್ಬೇಕು. ನೆನಪು ಮಾಡಿ ಹೇಳು. ಆತ್ರಿ ಎತ್ತಾರ, ಹೇಳ್ತೇನೆ. ಅಲ್ಲ ಅದು 6 ತಿಂಗಳ ಮಟ್ಟ ಇನ್ನೂ ಟೈಮ್ ಇರಂಗಿಲ್ಲ ರೀ ಎತ್ತಾರ? 6 ತಿಂಗಳ ಮಟ್ಟ ಏನು ಟೈಮ್ ಇರ್ತೈತಿ? ಈಗ ಹೆಸರಿಡಕ್ಕೆ ಹೋದಾಗ ಮನ್ಯಾಗ ಮೇನ್ 12-13 ದಿನಕ್ಕೆ ಇಡ್ತಾರಲ್ಲ, ಅದ್ರಾಗ ಇರ್ಬೇಕು. ಸರಿ ಆಯ್ತು ತಗೋರಿ ಎತ್ತಾರ, ಹೇಳ್ತೇನೆ. ಹಂಗಾರೆ ಈಗ ಫೋನ್ ಹಚ್ತೇನೆ ರೀ. ಹಂಗಾರೆ ಪಟಕ್ನ ಇವತ್ತು ಹೋಗಿ ಪೇಟೆಗೆ ರೊಕ್ಕ ಇರ್ಬೇಕನ್ನ ನೋಡ್ರಿ. ನಿಮ್ಮ ಕಡೆ ಏನು ಇರ್ತಾವ ತಗೋರಿ, ಉಳಿಸ್ಕೊಂಡಿರ್ತೀರಿ. ಒಂದು ಈ ಕಡೆ ಒಂದು 8, ಆ ಕಡೆ ಒಂದು 8 ಕೈ ಕಟ್ಕೊಂಡು ಬೆಳ್ಳಿ ಉಡ್ದಾರ, ಪೆಂಡ್ರಿ ಗೆಜ್ಜಿ, ಮಾಯನ್ಕಾಯಿ ಗೆಜ್ಜಿ, ಹಾಲ್ಗಡಗ, ಆಮ್ಯಾಗ ಒಂದು ಅಷ್ಟೇ ಗುಂಡುಗಡಿಗೆ ಒಂದು ಬೆಳ್ಳಿದೆ. ಇಷ್ಟು ಐಟಮ್ ತೊಗೊಂಬಂದ್ಬಿಡ್ರಿ ಬಡ ಬಡ. ನಾನು ಬರ್ಲೇನು ಪೇಟೆಗೆ? ನೀವು ಒಬ್ಬರು ಹೋಗ್ತೀರಿ? ಅಯ್ಯೋ ಅಯ್ಯೋ, ಇನ್ನಿಂದ ಕಾಲ ಮೇಲೆ ತೊಗೊಂಬಂದ್ರೆ ಎಲ್ಲಿಂದ ತರ್ಬೇಕವ? ಮತ್ತು ನೀವ ಅಂದ್ರಿ ನಮ್ಮ ಅಣ್ಣಗೆ ಫೋನ್ ಹಚ್ಚಿ ಹೇಳು ಅಂತ. ಹೆಸರಿಡಕ್ಕೆ ಹೋಗ್ಬೇಕಾರೆ ಅವೆಲ್ಲ ಇರ್ಬೇಕಂತಲ್ಲ. ಮತ್ತೆ ಹಂಗಾರಿಗೆ ಹೆಸರಿಡಕ್ಕೆ ನಾಳೆ ಕಸ್ತೂರಿ ಮನೆ ಕಡೆದವ್ರು ಬರ್ತಾರ, ಮತ್ತು ನನ್ನ ಮೊಮ್ಮಗು ನಾವೆಲ್ಲ ಹಾಕ್ಬೇಕಲ್ಲ. ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಏನು? ಕಸ್ತೂರಿ ಮನೆ ಕಡೆದರ ಇದ್ದಂತಾರದಾರ ಸೌಕಾರ, ಅವ್ರಾದ್ರೂ ತಂದು ಹಾಕ್ತಾರ ಬೇಕಂದ್ರೆ. ನಮ್ದು ಹಂಗಲ್ಲಲ್ವ, ನಾವು ಒಯ್ದು ಹಾಕಕ್ಕಾಗೋದಿಲ್ಲ. ನಮ್ಮ ಕಡೆ ರೊಕ್ಕಲಿಂದ ಬರ್ಬೇಕು. ಅದಕ್ಕೆ ನಿಮ್ಮ ಅಣ್ಣಗೆ ದೌಡ್ ಹಾಕಕ್ಕೆ ಹೇಳು. ಅದು ಅಲ್ಲದೆ ಕೈ ಕಟ್ಕೊಂಡು ಬಂಗಾರದು ಯಾಕೆ ಕೊಡ್ಬೇಕು? ಹಾಲ್ಮಣಿ ಕರಿಮಣಿ ಬರೋದಿಲ್ಲನು? ಶಾಣೆ ಇದೀರ ಹೇಳ. ನಮ್ಮ ಅಣ್ಣ ಆದ್ರೆ ಬಂಗಾರದು ಹಾಕಿ ಕಳಿಸ್ಬೇಕು, ನೀವಾದ್ರೆ ಹಾಲ್ಮಣಿ ಕರಿಮಣಿದು ಹಾಕಿ ಕಳಿಸ್ತೀರನ? ಅದು ಅಲ್ದೆ ನಾವು ಹೋಗ್ಬೇಕೀಗ. ಮತ್ತೊಂದು ಬೆಳ್ಳಿ ಉಂಗ್ರ, ಒಂದು ಬಂಗಾರದ ಉಂಗ್ರ, ಕೂಸಿಗೆ ತೊಟ್ಲ ತರು ನಡಿ ಇಲ್ಲ ಬಿಡು. ನಮ್ಮ ಕಡೆ ಆತ ಬೆಳ್ಳಿ ಉಂಗ್ರ, ಬಂಗಾರದ ಉಂಗ್ರ ಇವನಾರ ಒಯ್ಬೇಕಲ್ಲ. ಖರ್ಚು ಅಂದ್ರೆ ಖರ್ಚು ಮರಯ್ಯ. ಇವು ಮಕ್ಳು ಮರಿ ಆತಂದ್ರೆ ಖರ್ಚು ಚಾಲೂನ ನೋಡತ್ತಾಗ. ಈಗ ನೋಡಿ, ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ಹಂಗಾಕತ್ತನ್ಲಿ. ಏನು ಎಷ್ಟು ಐತೆನಪ್ಪ ಗ್ರಾಮಿಗೆ? ಏನು ಕಮ್ಸೆ ಕಮ್ಮಿ ಅಂದ್ರು ಏನೊಂದು 2,000 ಬೇಕಾಕತ್ತೆ ಏನಪ್ಪ, ಯಾರಿಗೆ ಗೊತ್ತು? ಅಯ್ಯೋ 2,000 ಬೇಕಾಕತ್ತೆ ಅಂದ್ರಿ? ಬೇಕಾಗ್ಬೋದಪ್ಪ, ಹೆಂಗೆ ಹೇಳಕತ್ತೈತಿ? ಇಷ್ಟ ಬೇಕಾಕತ್ತೆ ಅಷ್ಟ ಬೇಕಾಕತ್ತೆ ಅಂತೇಳಿ. ಉಳ್ಕಿದ್ದೆಲ್ಲ ಅವರ ತರಾಕತ್ತಾರ. ಏನ ಮತ್ತೆ ಈ ಹುಡುಗ ಬಂದು ಚಲೋ ಅಂಗಿ ಬೇಕು, ಅಂಗಿ ಅವರ ತರಾಕತ್ತಾರ. ಆದ್ರೆ ನಮ್ಮ ಕಡೆದ್ದು ಏನು ಹಾಕ್ಬೇಕು, ಅವನ್ನೆಲ್ಲ ಹಾಕ್ಬೇಕಾ? ಈಗ ನೋಡ್ರಿ, ರೊಕ್ಕ ನಿನ್ನೆ ನನ್ನ ಕೈಯಾಗೂ ಒಂದು 3,000-4,000 ಕೊಟ್ಟಾನ ನನ್ನ ಮಗ ಕೈಯಾಗ. ಬಂದಿದ್ದ ಪಗಾರ ಹಂಗೆ ತೆಗೆದಿಟ್ಟಿದ್ದಂತ ಕೊಟ್ಟಾನ. ಮತ್ತು ಅವನು ಅವ್ನ ಮಗ್ಗೆಲ್ಲ ಒಯ್ಬೇಕಲ್ಲ. ಮತ್ತೆ ಅದಕ್ಕೆ ಮೊದಲು ನಾವೇನು ಮಾಡ್ಕೊಂಡು ಬೆಳ್ಳಿ ಉಂಗ್ರ, ಬಂಗಾರದ ಉಂಗ್ರ, ಆಮ್ಯಾಗ ಹುಡುಗೊಂದು ಜೋಡಿ ಅರಿಬಿ, ನನ್ನ ಮೊಮ್ಮಗ ಅಲ್ಲಿ ಹೋಗಕ್ಕೆ ಬೇಕಲ್ಲ, ಅದು ಅವೆಲ್ಲ ತೊಗೊಂಬರ್ಬೇಕು ಹೋಗಿ. ಆಮೇಲೆ ಇಲ್ಲಿ ಈ ಕೂಸಿಗೆ ಮತ್ತು ಪೆಂಡ್ರಿ ಗೆಜ್ಜಿ, ಮಾಯನ್ಕಾಯಿ ಗೆಜ್ಜಿ, ಕೈ ಕಟ್ಗುಂಡು, ಮತ್ತು ಬೆಳ್ಳಿದೊಂದು ಉಡ್ದಾರ, ಒಂದು 2 ತೊಲಿಯಾರ ಆಗ್ಬೋದು, 2-3 ತೊಲಿ ಆಕ್ಕತಿ ಬೆಳ್ಳಿದು ಉಡ್ದಾರ. ಆಮೇಲೆ ಇದು ಏನದು ಕೊಳ್ಳಾಗೊಂದು ಚೈನ್, ಇದು ಚೈನ್ ಅಂತ ನಾನು ನಿಂಗೆ ಏನಪ್ಪ ಅದು ಗುಂಡುಗಡಿಗೆ ಎಲ್ಲ ತರ್ಬೇಕು. ಮತ್ತೆ ಅಯ್ಯೋ ದೇವ್ರೆ, ಖರ್ಚಂದ್ರೆ ಖರ್ಚು. ನನ್ನ ಕಡೆ ರೊಕ್ಕ ಇದ್ದಂಗೆ ಇಲ್ಲ. ಒಂದು 2,000ನೇ ಇರ್ಬೇಕಷ್ಟೇ, ಭಾಳ ಇಲ್ಲ. ನಿನ್ನ ಕಡೆ ರೊಕ್ಕದಾವಂತಿಯಲ್ಲ, ನಾಳೆ ಹಂಗಾರೆ ಪೇಟ್ಗೆರೆ ಹೋಗಿ ಬರೋಣ. ಹೋಗ್ಬರೋಣ ಹಂಗಾರೆ ಪಟ. ಹುಡುಗಗೂ ಎಲ್ಲ ಹಾಕಿದ್ದು ತಿನ್ನೋದೆಲ್ಲ ಆಗೈತಿ. ಮಧ್ಯಾಹ್ನಕ್ಕೂ ಅಡಿಗೆನೂ ಮಾಡಿಟ್ಟೇನಿ. ಇವತ್ತ ಕೆಲಸ ಏನಿಲ್ಲ, ಪಟಕ್ಕನ ಹೋದಾರ ಬಂದ್ಬಿಡೋಣ ಹಂಗಾರೆ. ಆಯ್ತು, ನಾನು ಚಕಡಿ ಕಟ್ತೇನೆ. ಏನು ಬಸ್ಸಿಗೆ ಹೋಗಿ ಬರೋಣ? ಬಸ್ಸಿಗೆ ಹೋಗಿ ಬರೋಣ ಬರ್ರಿ. ಟುಕು 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 ಅಂತೇಳಿ ಅಲ್ಲಿ ಚಕ್ರಿ ತೊಗೊಂಡು ಹೋಗಿ ಹೊಳೆ ಬರೋದಲ್ಲಿ ಹೊತ್ತಾಕತ್ ಸುಳ್ಳ. ಆರಾಮ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದ್ಬಿಡೋಣ. ಹಂಗ ಮಾಡೋದು ತಗೋ ಹಂಗಾರೆ. ಮತ್ತೇನೇ ಐತಿ, ಬಸ್ಸಿಗೆ ಬಂದ್ಬಿಡೋಣ ಅಂತಂಗಾರ. ಏನು ಕಸ್ತೂರಿಗೆ ಏನಾರ ಸೀರಿಗಿರಿ ತಗೋಬೇಕನ್? ಮತ್ತೆ ಇಲ್ಲ, ಕಸ್ತೂರಿಗೆ ನಾವು ತರಂಗಿಲ್ಲ ಸೀರಿನ. ನಾವು ತರೋದು ಈಕಿಗೆ, ಈರಮ್ಮಗೆ ತೊಗೊಂಡು ಹೋಗ್ಬೇಕು. ಈಕಿಗೆ ಅವ್ರ ಅತ್ತಿ ಮನ್ಯಾಗಿಂದ ತೊಗೊಂಬರ್ತಾರೆ ಸೀರಿನ. ಹೌದನಾ? ಆಯ್ತು ಹಂಗಾರ. ಒಂದಿಟ್ಟು ಏನಾರ ತಿನ್ನಾಕ ಕೊಡು. ಮತ್ತೆ ಈಗ ಬಂದನಿ ಹಂಗ ಹೊಂಡಸ್ಕೊಂಡು ಹೊಂಟಲ್ಲ. ತಾಲಿಪಟ್ಟಿ ಮಾಡಿ ಕೊಡ್ಲೇನ? ಮೊಸರು ಹಚ್ಕೊಂಡು 1-2 ತಿಂತೀರನ? ಹಂಗ ಮಾಡಂಗಾರ ಕೊಡು. ಒಟ್ಟು ಮೊಸರು ಹಚ್ಕೊಂಡು ಅದನ್ನ ತಿಂತಾನೆ ಅಂತ ಕೈಕಾಲು ಮಾರಿ ತೊಳ್ಕೊಂಡ್ಬರ್ತಂತಳಿ. ಶಾಂತವ, ಒಟ್ಟು ನೋಡಿ ಮಾಡಿ ತಗೋ. ಹುಯ್ ಅಂತ ರೊಕ್ಕ ಖರ್ಚು ಮಾಡಿ ಎತ್ತಬೇಕತ್ತ ತಗೋಬೇಡ. ಅಯ್ಯಯ್ಯ, ಒಂದು 100 ತುಂಬ ರೊಕ್ಕ ಒಯ್ಯಾಕತ್ತೇವಲ್ಲ, ಅದಕ್ಕೆ ಹುಯ್ ಅಂತ ಖರ್ಚು ಮಾಡ್ತೇನೆ ಅಲ್ರಿ ಎತ್ತೀರ. ಇರದ 3 ಮತ್ತೊಂದು ಅಂತೇಳಿ ಇರದ ನನ್ನ ಕಡೆ ಒಂದು 3,000, ಅವ್ರೊಂದು 2 ಐತೆ ಅನ್ನಕತ್ತಾರ. 5,000 ತೊಗೊಂಡು ಎಕ್ಕೇವಿ ಈಗ. ಅಲ್ಲಿ ಎಷ್ಟು ಖರ್ಚಾಕತ್ತೆ, ಎಷ್ಟು ಉಳಿತೈತೆ ನಿಮ್ಗೆ ಗೊತ್ತಾಕತ್ತಲ್ಲ. ಬಂದಿಂದ ಎಲ್ಲ ಲೆಕ್ಕ ಹಚ್ಕೊಂಡ್ ಬಂದಿರ್ತೀನಿ ನೋಡ್ರಿ. ಹಂಗಾರ ತಗೋ ಹಂಗಾರ.
ಅಂದಂಗ ಏನ ಕೇಳ್ಬೇಕನ್ನವ ಯಾವ ನೆನಪ ಹಾರಿ ನೋಡತ್ತಾಗ ಅದತ್ತಾಗ ಏನಾರ ಮಾಡುವತ್ತೆ ನೆನಪಾಗಿರ್ತೈತಿ ಮತ್ತು ಮುದ್ದಾಮ ಏನಾರ ಹೇಳ್ಬೇಕಂದಾಗ ನೆನಪಾಗೋದಿಲ್ಲ. ಆತು ನಿಧಾನಕ್ಕೆ ನೆನಪು ಮಾಡ್ಕೊರಿ. ಅವ್ರು ನಾಷ್ಟ ಮಾಡ್ತಾರಂತ ಒಂದೆರಡು ತಾಲಿಪಟ್ಟಿ ಕೊಟ್ಟು ಬರ್ತೇನೆ. ಹಾಂ ಅಂದಂಗ ನಾನು ನನ್ನ ಮಗಳ ಮನೆಗೆ ಹೋಗ್ಬೇಕಂದಿದ್ದೆ. ಏನದು ನೀನು ಬಿಟ್ಟು ಬರ್ತೀರನೇ ಇಲ್ಲ ನನ್ನ? ಅಲ್ರಿ ಅತ್ತಿಯರ ಮನ್ಯಾಗ ನಾಮಕರಣ ಇಟ್ಕೊಂಡು ಮಗಳ ಮನೆಗೆ ಹೋಗ್ತೇನೆ ಅಂತೀರಲ್ಲ, ಮರಿ ಮೊಮ್ಮಗನ ನಾಮಕರಣ ನೋಡೋದಿಲ್ಲ ನಂಗಾರ? ನೋಡ್ತೇನೆ. ಆಯ್ತು ಬಿಡು ಹೋಗ್ಲಿ ಹಂಗಾರ ಮತ್ತಿನ್ನೇನೈತಿ. ಅಂದಂಗ ನನ್ನ ಮಗಳಿಗೆ ಫೋನ್ ಹಚ್ಚ್ರೆ ನನ್ನ ಮಗಳಿಗೆ ಬರಕ್ಕೆ ಹೇಳ್ಬೇಕು ಬೇಡ? ಹೌದಲ್ಲ, ಹಚ್ಚೇ ಬಿಡ್ತೇನೆ ತಡ್ರಿ ಫೋನ್. ಎಲ್ಲ ನಾ ಹೇಳಿಂದ ಫೋನ್ ಹಚ್ಚ್ರಿ, ಇಲ್ಲಾಂದ್ರೆ ನನ್ನ ಮಗಳ ಗಾಳನದ ಮರ್ತು ಬಿಡ್ತೀರಿ ಏನು ಯಾರಿಗೆ ಗೊತ್ತು. ಬರೀ ನಿಮ್ದಷ್ಟೇ ಎಸನ ನಿಮಗೆ, ಮತ್ತೆ ಮಂದಿದ ಯಾಕೆ ಹೇಳು? ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತಾನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿದ್ದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಾಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಿಡಗಳ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಂಟೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಅದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೇನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗಿದ್ದಿ? ಸುಮ್ಕೊಂಡ್ರ ಅಷ್ಟೇ.
ಈ